ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನಾನಲ್ ಯೂಟ್ಯೂಬ್ ಚಾನಲ್. ನಾ ಇವತ್ತು ರೀ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ನಮ್ಮ ಮನೆಯಲ್ಲಿಂದ ಬಂದಾನ ಹಿಡ್ದು ಕ್ಲೀನ್ ಮಾಡಿರಲಿಲ್ಲ. ನಾಳೆನೂ ವಾರ ಐತಂಥೇಳಿ ಇವತ್ತೆಲ್ಲ ಕ್ಲೀನ್ ಮಾಡಾಕತ್ತೀನಿ ರೀ. ನಾಳೆ ಮಂಗಳವಾರ ನಾವು ವಾರ ಹಿಡಿತೀವಿ ರೀ. ವಾರ ಹಿಡಿತೀವಂದ್ರೆ ರೊಟ್ಟಿ ಮಾಡಂಗಿಲ್ಲ ರೀ. ಮರ್ಗಮ್ಮ ದೇವಿ ಜಾತ್ರೆ ಇರ್ತೈತಿ, ಅದ್ರ ಸಲುವಾಗಿ ವಾರ ಹಿಡಿತೀವಿ ರೀ. ಶುಕ್ರವಾರ ಮತ್ತು ಮಂಗಳವಾರ ರೊಟ್ಟಿ ಮಾಡಂಗಿಲ್ಲ. ಮತ್ತು ಕಲ್ಲಲ್ಲಿ ಏನೂ ಜಜ್ಜಂಗಿಲ್ಲ ರೀ. ತೆವಿನೇ ಇಡಬಾರ್ದ್ರಿ ಒಲೆ ಮೇಲೆ. ಮತ್ತು ಕರಿಯೋದು ಏನೂ ಮಾಡಬಾರ್ದು ರೀ. ಕಡಾಯಿ ಇಟ್ಟು ಎಣ್ಣೆ ಹಾಕಿ ಕರಿಯೋದು ಅದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳಕತ್ತೀನಿ. ಈ ವಾರ 5 ವಾರ ಬರ್ತಾವೆ ರೀ. ಶುಕ್ರವಾರ ಜಾತ್ರೆ ಆಗ್ತೈತೆ ರೀ, 15 ದಿನ ರೀ. ವಾರದಲ್ಲಿ 2 ದಿನ ರೊಟ್ಟಿ ಮಾಡಂಗಿಲ್ಲ ರೀ. ಹಿಂದಿನ ದಿನಾನೇ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀವಿ. ಸ್ವಲ್ಪ ರೊಟ್ಟಿ ಜಾಸ್ತಿ ಹಾಕಿಟ್ಕೊಂಡ್ಬಿಡ್ತೀನಿ. ನಮ್ಮ ಮಕ್ಕಳು ರೊಟ್ಟಿನ ತಿನ್ನಂಗಿಲ್ಲ ರೀ. ಅವರೇನ ಸ್ವಲ್ಪ ಭಾಳ ಏನು ಮಾಡಂಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮತ್ತು ಮಾವಾಗ ರೊಟ್ಟಿ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲಲ್ಲ ರೀ. ಹಾಗಾಗಿ ಅವ್ರಿಗೆ ರೊಟ್ಟಿ ಇದ್ರೇ ಹೊಟ್ಟೆ ತುಂಬತೈತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಡ್ತೀರಿ ಹಿಂದಿನ ದಿನ. ಸೋಮವಾರ ಮತ್ತು ಗುರುವಾರ ಅದ್ರ ಹಿಂದಿನ ದಿನ ಮಾಡ್ಕೊಂಡ್ಬಿಡ್ತೀವಿ ರೀ ರೊಟ್ಟಿ. ಎಲ್ಲ ಕಡೆ ಆಗ್ತೈತೆ ರೀ ಇದು ಮರ್ಗಮ್ಮ ದೇವಿ ಜಾತ್ರೆ. ನಿಮ್ಮ ಕಡೆನೂ ಆಗ್ತೈತೆ ಏನಂದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾವ ಊರಿಂದ ನೋಡತ್ತೀರಂತ ಕಮೆಂಟ್ನಲ್ಲಿ ತಿಳಿಸ್ರಿ, ನಮಗೂ ಗೊತ್ತಾಗ್ತೈತಿ ಯಾವ ಊರಿಂದ ವಿಡಿಯೋ ನೋಡತ್ತಾರಂತ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಂತ ಹೇಳ್ತೀನಿ ರೀ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಮತ್ತು ವಿಡಿಯೋ ಮಾಡೋಕ್ಕಿನ್ನ ಇಂಟ್ರೆಸ್ಟ್ ಬರ್ತೈತೆ ರೀ. ಅದಕ್ಕೋಸ್ಕರ ಇದು ನಮ್ಮ ಕಿಚನ ಒಳಗಡೆ ಇತ್ತು ರೀ. ಲೈಟ್ ಹಾಕಿದ್ರೂ ಬೆಳಕೇ ಬರಂಗಿಲ್ಲ, ಫುಲ್ ಕತ್ಲಿನೇ ಇರ್ತೈತೆ ರೀ. ಹಾಗಾಗಿ ಸ್ವಲ್ಪ ಕತ್ಲಿನೇ ಕಾಣಿಸಾಕತ್ತೈತೆ ರೀ. ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹಾಲು ತೊಳ್ಯಾಕತ್ತೀನಿ ರೀ. ಎಲ್ಲ ಸ್ವಚ್ಛ ಮಾಡಾಕತ್ತೀನಿ. ಇದು ನೋಡಿರಿ ನಮ್ದು ದೊಡ್ಡದ ಮುಂದಿಂದ ಹಾಲು ರೀ. ಇದು ಹಾಲನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮೊದಲೆಲ್ಲ ಕಪಾಟೆಲ್ಲ ಒರೆಸ್ಕೊಂಡು ಆಮೇಲೆ ಪರ್ಸಿ ತೊಳಿತೀನಿ ರೀ ನಾನು. ಮತ್ತು ಅವತ್ತು ಮಂಗಳವಾರ ಶುಕ್ರವಾರ ತೊಳಿಬೇಕಂದ್ರೆ ಆಗೋದಿಲ್ಲ ರೀ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾವಲ್ಲ, ಹಾಗಾಗಿ ತೊಳೆಯೋದೇ ಆಗಂಗಿಲ್ಲ ರೀ. ನಾ ಹಿಂದಿನ ದಿನವೇ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ರೀ. ಮುಂಜಾನೆ ಎದ್ದ ತಕ್ಷಣ ಜಳಕ ಮಾಡಿ ಪೂಜೆ ಮಾಡೋದು ರೀ. ನಾನು ಫಸ್ಟ್ ಜಳಕ ಮಾಡಿದ್ರೆ ನಾನು ಮಾಡ್ತೀನಿ ರೀ. ಇಲ್ಲಿಕ ನಮ್ಮ ಅತ್ತೆ ಮಾಡಿದ್ರೆ ಅವ್ರು ಮಾಡ್ತಾರೆ, ನಮ್ಮ ಅವ್ರು ಮಾಡ್ತಾರೆ. ನಾವೇ ಮಾಡ್ಬೇಕಂತ ಏನಿಲ್ಲ ರೀ. ಎಲ್ಲರೂ ಪೂಜೆ ಮಾಡ್ತೀವಿ ರೀ ನಾವು ನಮ್ಮ ಮನ್ಯಾಗ. ಹಂಗೇನಿಲ್ಲ ರೀ. ಯಾರು ಫಸ್ಟ್ ಸ್ನಾನ ಮಾಡ್ತಾರಲ್ರ. ಮತ್ತು ರೀ ಮರ್ಗಮ್ಮ ದೇವಿಗೆ ಶುಕ್ರವಾರ ಮಂಗಳವಾರ ಹೋಗಿ ನೀರು ಹಾಕಿ ಬೇವಿನ ತಪ್ಪಲ ತೊಗೊಂಡು ನೀರು ಹಾಕಿ ಬರ್ತಾರೆ. ನಾವು ವಾರ ಹೋಗ್ತಿದ್ದೀವಿ ರೀ. ಈ ವಾರ ಹೋಗೋದಾಗಲಿಲ್ಲ. ಶುಕ್ರವಾರ ಇದು 2ನೇ ವಾರ ರೀ. ನಾವು ಈಗ ಮಂಗಳವಾರ ಬರೋದು 2ನೇ ವಾರ. ಮತ್ತು ನೋಡೋಣ ರೀ ಮುಂದಿನ ವಾರ ನಾನು ನನ್ನ ಮಗಳು ಜಲ್ದಿ ಎದ್ದು ನೀರು ಹಾಕಿ ಬರ್ತೀವಿ ರೀ ಹೋಗಿ. ಟೈಮ್ 4 ಗಂಟೆ ಆಗಿತ್ತು ರೀ. ನಮ್ಮ ಮಕ್ಕಳು ಬರ್ತಾರೆ ಸ್ಕೂಲಿಂದ. ನಮ್ಮ ಮನೆಯವ್ರದ್ದು ನೈಟ್ ಡ್ಯೂಟಿ ಇತ್ತು, ಕರ್ಯಾಕೆ ಹೋಗ್ಯಾರ ಅವ್ರು. ಮಳೆ ಒಂದು ಬರಾಕತ್ತಿತ್ತು ರೀ. ಮನ್ಯಾಗ ಅದಾರತ್ತು ಇವತ್ತು, ಕರ್ಕೊಂಬರಕ್ಕೆ ಹೋಗ್ಯಾರ ರೀ ಅವ್ರು. ಅವ್ರು ಬರೋಷ್ಟಿಗೆ ಫ್ರೆಶ್ ಆಗಿ ಚಟ್ನಿ ಮಾಡಿ ಇಟ್ಟಿಲ್ಲ ರೀ. ದೋಸೆ ಇದ್ದು ರೀ, ನಾ ಬಂದು ತಿಂತಾರಂತ ಹೇಳಿ. ಇದು ಮಳೆ ಬರಾತೈತಿ. ಸ್ವಲ್ಪ ಸಣ್ಣ ಆಗಿತ್ತು ರೀ ಈಗ. ಈಗ ನೋಡ್ರಿ ಟೈಮ್ 5:30 ಆಗಿತ್ತು. ನಾನು ರೊಟ್ಟಿ ಮಾಡಾಕತ್ತೆ. ಸ್ವಲ್ಪ ದಿನ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ಜಲ್ದಿನೇ ಕೂತೀನಲ್ರಿ. ವಾರದ ರೊಟ್ಟಿ ಮಾಡ್ಬೇಕಲ್ರಿ, ಅದಕ್ಕೋಸ್ಕರ ಇವು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ರೀ. ನಾಳೆ ತಿನ್ನಕ್ಕೆ ಬೇಕಲ್ರಿ. ದಪ್ಪ ಮಾಡಿದ್ರೆ ಅವು ಚಲೋ ಹತ್ತಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ದಿನ ಮಾಡೋದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳತ್ತೀನಿ ರೀ ರೊಟ್ಟಿ. ನೋಡಿ ಹಿಟ್ಟನ್ನು ಒಂದು ಸ್ವಲ್ಪ ಜಾಸ್ತಿನೇ ನಾದೀನಿ ರೀ. ಒಂದು ಸ್ವಲ್ಪ ಕಿಚ್ಚಿಗೆ ಹಚ್ಚಿದ ರೊಟ್ಟಿನೂ ಮಾಡ್ಬೇಕಂತ ಹೇಳಿ ಸ್ವಲ್ಪ ಜಾಸ್ತಿ ನಾದ್ಕೊಂಡಿನಿ ಹಿಟ್ಟು ರೀ. ನೀವು ಮಾಡಿ ಲಾಸ್ಟ್ನೇಕ ಕಿಚ್ಚಿ ಬೀಳ್ತೈತಲ್ಲ, ರವೆ ಕಿಚ್ಚಿಗೆ ಹಚ್ಚಿದ ರೊಟ್ಟಿ ಮಾಡ್ತೀನಿ. ಖಡಕ್ ರೊಟ್ಟಿ ಮಾಡಾಕತ್ತೀನಿ. ಖಡಕ್ ರೊಟ್ಟಿ ಯಾರಿಗೆಲ್ಲ ಬರೋಂಗಿಲ್ಲ ನೋಡಿ ಹಿಂಗೆ ಮಾಡೋದು. ಫಸ್ಟ್ ಒಂದೇ ಸೈಡ್ ಬೇಯಿಸ್ಕೋಬೇಕು ರೀ. ಸ್ವಲ್ಪ ಉರಿ ಹಚ್ಚಿ ಜಾಸ್ತಿ ಬೇಯಿಸ್ಕೋಬಾರ್ದು. ಆಲ್ಮೋಸ್ಟ್ ಎಲ್ಲರಿಗೂ ಉತ್ತರ ಕರ್ನಾಟಕದವ್ರಿಗೆ ಗೊತ್ತೇ ಇರ್ತೈತೆ ರೀ ಖಡಕ್ ರೊಟ್ಟಿ. ಯಾರಿಗೆ ಗೊತ್ತಿಲ್ಲ, ಹೊಸ್ದಾಗಿ ಯಾರು ನೋಡತ್ತೀರ ಅವ್ರಿಗೆ ಹೇಳಾಕತ್ತೀನಿ. ಕಿಚ್ಚಿಗೆ ಹಚ್ಚಿ ಬೇಯಿಸ್ಕೋಬೇಕ್ರಿ. ಇವು 8 ದಿನ 1 ತಿಂಗಳು ತಿಂದರೂ ಏನೂ ಆಗಂಗಿಲ್ಲ ರೀ. ನಾ ವಾರ ಐತಲ್ರಿ, ಅದಕ್ಕೊಂದು ಸ್ವಲ್ಪ ನಮ್ಮ ಮನೆಯವ್ರ ಸಂಬಂಧ ಮಾಡಾಕತ್ತೀನಿ ರೀ. ಇವು ತಂಗಳಾದ್ರೆ ಯಾರೂ ತಿನ್ನಂಗಿಲ್ಲ ರೀ. ಇವು ಇಟ್ರೆ ಇವು ತಿಂತಾರೆ. ಇವಕ್ಕಿಂತ ಇವು ಭಾಳ ಟೇಸ್ಟ್ ಹತ್ತಾವ್ರಿ. ಉದ್ರ ಪಲ್ಯ ಮತ್ತು ಮೊಸರ ಹಿಂಡಿ ಅದ್ರ ಜೊತೆ ತಿನ್ಬೇಕ್ರಿ. ಭಾಳ ಟೇಸ್ಟ್ ಹತ್ತಾವ್ರಿ. ಸ್ವಲ್ಪ ಮಾಡಾತೀನಿ ರೊಟ್ಟಿ ಹಾಲಾಕ್ ಬತ್ತು ನೋಡ್ರಿ. ಇಷ್ಟು ಮಾಡಿದ್ನಿ ಅಂದ್ರೆ ಆಯ್ತು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನಮ್ಮ ಖಡಕ್ ರೊಟ್ಟಿ. ಅವಾಗ ಜಾಸ್ತಿ ಮಾಡ್ತಿದ್ದೆ ರೀ. ನಾ ಈಗೀಗ ಮಾಡೋದು ಬಿಟ್ಟೇನು, ಆರಾಮಿಲ್ಲ ಅಂಥೇಳಿ. ಈಗೂ ನಮ್ಮ ಮನೆಯವ್ರು ಮಾಡ್ತಾರೆ ಅಂತಿರ್ತೀನಿ. ನಾನೇ ಅವ್ರ ಸಂಬಂಧ ಮಾಡತ್ತೀನಿ. ಅವ್ರಿಗೆ ಗೊತ್ತಿಲ್ಲ ನಾ ಮಾಡೋದು. ಅಂದರೆ ಕಳ್ಳ ಭಾಳ ಮಾಡ್ಬೇಕಾಗ್ತೈತಿ ಖಡಕ್ ರೊಟ್ಟಿ.
ನಾರ್ಮಲ್ ರೊಟ್ಟಿಕಿನ್ನ ಭಾಳ ತೆಳ್ಳಗೆ ಬಡಿಬೇಕ್ರಿ. ಲೇಟ್ ಆಗ್ತಿತ್ತಲ್ರಿ, ಹಾಗಾಗಿ ಮಾಡ್ಬೇಡ ಅಂತಿದ್ರಿ ಅವ್ರ. ನಾನೇ ಮಾಡಕ್ಕೆ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಾಗಲಿಲ್ಲ. ನಮ್ಮ ಮಕ್ಕಳು ಹೋಮ್ವರ್ಕ್ ಇತ್ತಿತ್ತು, ಮೊಬೈಲ್ ತೊಗೊಂಡ್ಬಿಟ್ರು. ಇವತ್ತು ನನ್ನ ಮಗಳು ಕಾಲೇಜ್ಗೆ ಒಯ್ದಿದ್ರಲ್ರಿ ಮೊಬೈಲ, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ವಾರ ಆಯ್ತಲ್ಲ, ಬಾನಕ್ಕೆ ಸಜ್ಕ ಮಾಡಾಕತ್ತೀನಿ ರೀ. ಸಜ್ಕಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಏಲಕ್ಕಿ ಜೊಜ್ಜಿಟ್ಕೊಂಡೀನಿ ರೀ. ಕಲ್ಲಿಲೇ ಜೊಜ್ಜಿಲ್ರಿ, ಚಪಾತಿ ಮಾಡ್ತೇವಲ್ಲ ಅದರಲ್ಲೇ ಜೊಜ್ಜಿಟ್ಕೊಂಡೀನಿ ರೀ. ಇದನ್ನು ಒಬ್ಬೊಬ್ರಿಗೆ ಗೊತ್ತೇ ಇರಲ್ರಿ ಸಜ್ಕಂದ್ರೆ ಏನಂತ ಹೇಳಿ. ನಾ ಮಾಡ್ತೀನಿ ನೋಡ್ರಿ. ಈಗ ಸಜ್ಜಕ್ಕೆ ಟೇಸ್ಟಿಯಾಗಿರ್ತೈತೆ ರೀ. ಸ್ವೀಟ್ ರೆಸಿಪಿ ರೀ ಇದು. ಹೆಂಗೆ ಮಾಡೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ಯಾಕಂದ್ರೆ ತಂಗುಡ್ ರೊಟ್ಟಿನೂ ನನ್ನ ಮಕ್ಕಳು ತಿನ್ನಂಗಿಲ್ಲ ರೀ, ಅವರು ತಿಂತಾರೆ. ಹಾಗಾಗಿ ಸಜ್ಕ ಮಾಡತ್ತೀನಿ, ಬಾನಕ್ಕೂ ಹಾಕ್ತಿರ್ತೀನಿ ಬರ್ರಿ ಮಾಡಿ. ಇದ್ರೆ ನೀರು ಇಟ್ಕೊಂಡಿನಿ, ಸ್ವಲ್ಪ ಉಪ್ಪು ಹಾಕಿ. ಬೆಲ್ಲ ಹಾಕ್ಕೊಂಡ್ರಿ. ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳೋದು ಬೆಲ್ಲ. ಬೆಲ್ಲ ಎಲ್ಲ ಕರಗಿಂದ ಕೊಬ್ಬರಿ ಹಾಕೋತೀನಿ. ಡ್ರೈ ಫ್ರೂಟ್ಸ ಎಲ್ಲ ಹಾಕಿ ಮಾಡ್ತಾರೆ, ನಾ ಹಾಕಂಗಿಲ್ರಿ, ಯಾವಾಗಲೂ ಹಾಕಂಗಿಲ್ರಿ ನಾ ಸಜ್ಜಕ್ಕೆ. ಇಷ್ಟೇ ಮಾಡಿದ್ರೆ ಟೇಸ್ಟ್ ಆಗ್ತೈತಿ. ಲಾಸ್ಟ್ ಸಜ್ಜಕ ಎಲ್ಲ ಆಗಿಂದ ರವೆ ಎಲ್ಲ ಹಾಕಿ ಆಮೇಲೆ ಲಾಸ್ಟ್ನಾಗ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ. ರವೆ ಹುರಿದಿಟ್ಟಿದ್ದೆ ಐತಿ, ದಪ್ಪ ರವೆ. ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ರಿ ದಪ್ಪ ರವೆ, ಇದರಲ್ಲೇ ಸಜ್ಕ ಮಾಡೋದು. ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ರೀ ಸಜ್ಕ, ಕಡಕ್ ರೊಟ್ಟಿ, ಚೌಳಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ. ನಮ್ಮ ಕಡೆ ಎಲ್ಲ ಸ್ಪೆಷಲ್ ರೀ ಅವೆಲ್ಲ. ಆ ಕಡೆನವ್ರಿಗೆ ಏನೂ ಗೊತ್ತೇ ಇರಲ್ರಿ, ಸಜ್ಕ ಅಂದ್ರೇ ಗೊತ್ತಿರಲ್ರಿ ಒಬ್ರಿಗೆ. ನಮ್ಮ ಕಡೆ ಅಡುಗೆನೇ ಚಲೋ ರೀ, ಎಲ್ಲ ಥರ ಅಡುಗೆ ಮಾಡ್ತೀವಿ ನಾವು. ಅವ್ರು ಬರೀ ರಾಗಿ ಮುದ್ದೆ, ಬಸ್ಸಾರು ಇವೇ ಮಾಡ್ತಾರೆ. ರೊಟ್ಟಿ ತಿನ್ನಂಗಿಲ್ಲ ರೀ ಅವ್ರು ಜಾಸ್ತಿ. ನಮ್ಮ ಕಡೆದವ್ರಿಗೆ ರೊಟ್ಟಿ ಇರ್ಲಿಕ್ಕೆ ನಡೆಯೋದೇ ಇಲ್ಲರಿ, ರೊಟ್ಟಿ ಬೇಕ್ರಿ ಕಂಪಲ್ಸರಿ. ನಮಗೆಲ್ಲ ರೊಟ್ಟಿ ಅದಾವ್ರಿ. ಉದ್ರ ಪಲ್ಯ ಮಾಡಿದ್ದಾರೆ ಬೆಳಗ್ಗೆ. ಈಗ ಬದ್ನಿಕಾಯಿ ಮಾಡ್ತೀನಿ ರೀ, ಸಜ್ಕದ ಜೊತೆ ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಸಾರು ಮಾಡ್ಬೇಕ್ರಿ, ಅನ್ನ ಮಾಡಬೇಕು. ಸಜ್ಕ ತಿಂದು ಅನ್ನ ಸಾರು ತಿಂತಾರೆ ನಮ್ಮ ಮಕ್ಕಳು. ಸ್ವಲ್ಪ ಸ್ವಲ್ಪ ತಿಂತಾರೆ ಅವರು. ಸಜ್ಕ ಅಂದ್ರೆ ಅಷ್ಟಕ್ಕಷ್ಟೇ ರೀ ಅವ್ರಿಗೆ. ಹೋಳ್ಗೆ ತಿಂತಾರೆ ಅವ್ರು, ಹೋಳ್ಗಿದವ್ರು ಅದಾರ ನಮ್ಮ ಮಕ್ಕಳು. ಹೋಳ್ಗೆ ಅಂದ್ರೆ ಇಷ್ಟ ರೀ ಅವ್ರು. ಇದು ಕುದಿಲ್ರಿ. ಸಜ್ಕ ರೆಡಿ ಆಯ್ತು ನೋಡ್ರಿ ನಮ್ದು. ದಪ್ಪ ರವೆ, ಕೊಬ್ಬರಿ, ಏಲಕ್ಕಿ, ಸ್ವಲ್ಪ ಉಪ್ಪ, ಬೆಲ್ಲ ಎಲ್ಲ ಹಾಕೀನಿ. ಉಪ್ಪ ಹಾಕಂಗಿಲ್ಲ ರೀ ಬಾನಕ್ಕೆ ಮಾಡೋದಾದ್ರೆ. ನಾನು ಸ್ವಲ್ಪ ಜಾಸ್ತಿ ಮಾಡತ್ತೀನಲ್ರಿ, ಇದು ಸೌಳು ಆಗ್ತೈತ್ರಿ ಉಪ್ಪು ಹಾಕ್ಲಿಕ್ಕಂದ್ರೆ, ಅದಕ್ಕೆ ಸ್ವಲ್ಪ ಹಾಕೊಂಡೇನಿ ರೀ ಉಪ್ಪು. ಈಗ ಸ್ವಲ್ಪ ತುಪ್ಪ ಹಾಕಿಬಿಡ್ತೀನಿ ರೀ, ಆಯ್ತು ರೀ. ದೇವಸ್ಥಾನದಲ್ಲಿ ಜಾಸ್ತಿ ಪ್ರಸಾದಕ್ಕೆಲ್ಲ ಸಜ್ಕನೇ ಮಾಡ್ತಾರೆ. ಮೇಲೂ ಹಾಕ್ಕೊಂಡು ತಿಂತಾರೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ನೋದ್ರಿ. ಇದು ಒಂದ್ಸಲ ಟ್ರೈ ಮಾಡಿರಿ ನೀವು. ದೀಪ ಹಚ್ಚಿ ದೇವ್ರಿಗೆ ಬಾನ ಹಿಡಿತೀನಿ ರೀ. ಇವತ್ತು ನಮ್ಮದು ವಾರ ಕಂಪ್ಲೀಟ್ ಆಗ್ತೈತೆ ರೀ. ನನ್ನ ಮಕ್ಕಳು ಗಟ್ಟಿ ಇಷ್ಟಪಡಂಗಿಲ್ಲ ರೀ. ಇದು ಗಟ್ಟಿ ಮಾಡ್ತಾರೆ, ಉದ್ರನೂ ಮಾಡ್ತಾರೆ. ನಾನು ಇಷ್ಟೇ ಮಾಡ್ತೀನಿ ನೋಡಿರಿ. ಇದು ಕರೆಕ್ಟ್ ಆಗೈತೆ ರೀ. ತುಪ್ಪ ಹಾಕಿನಲ್ರಿ, ಗಮ್ ಅನ್ನಕತ್ತದ್ರಿ ಸಜ್ಕ. ಬಂದ್ ಮಾಡಿಬಿಡ್ತೀನಿ ರೀ. ದೇವ್ರಿಗೆ ದೀಪ ಹಚ್ಚಿ ಬಾನ ಹಿಡಿತೀನಿ ನೋಡಿರಿ. ದೀಪ ಹಚ್ಚಿ ಬಾನ ಹಿಡಿದೆ. ಮುಂಜಾನೆ ಅತ್ತಿ ಪೂಜೆ ಮಾಡ್ಯಾಳ್ರಿ. ನಾನು ಜಲ್ದಿ ಸ್ನಾನ ಮುಗಿತಂದ್ರೆ ನಾ ಮಾಡ್ತೀನಿ ರೀ, ಇಲ್ಲಿಕಂದ್ರೆ ಅತ್ತಿ ಮಾಡ್ತಾಳೆ. ಬಿರಿಯಾಳಿ, ಬದ್ನಿಕಾಯಿ, ಸಜ್ಜಕ, ಕಡಕ ರೊಟ್ಟಿ ಊಟ ಮಾಡತ್ತೀವಿ ರೀ. ನೋಡಿ ಹೆಂಗೆ ನಮ್ಮ ರೊಟ್ಟಿ ಕಡೆ ಮೊಸರು ಇಲ್ಲದೆ ಮೊಸರು ತರಕ್ಕೆ ಹೋಗ್ಯಾರ ಈಗ.
ಊಟ ಮುಗಿತ್ರಿ ನಮ್ಮದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿರೋರು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.